ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಲಲಿತಾ ಸಹಸ್ರನಾಮದ ಅರ್ಥಾನುಸಂಧಾನದಲ್ಲಿ ಚತುರ್ಬಾಹು ಸಮನ್ವಿತಾಯೈ ನಮಃ 7ನೇ ನಾಮವನ್ನು ಅನುಸಂಧಾನ ಮಾಡೋಣ. ಇಲ್ಲಿ ಅಮ್ಮನವರನ್ನು ಚತುರ್ಬಾಹು ಸಮನ್ವಿತ ಅನ್ನೋ ಶ್ರೀನಾಮದಿಂದ ಹೊಗಳಿದ್ದಾರೆ. ಏನು ಚತುರ್ಬಾಹು? 4 ಕೈಗಳು, 4 ಕರಕಮಲಗಳಿಂದ ಪರಿಶೋಭಿತಳಾಗಿರ್ತಕ್ಕಂಥವಳೇ ಲಲಿತಾ ತ್ರಿಪುರ ಸುಂದರಿ. 4 ಬಾಹುಗಳಿಂದ ಸಮನ್ವಿತಳಾಗಿರ್ತಕ್ಕಂತಹ ಶ್ರೀ ಜಗನ್ಮಾತೆ, ನಿನಗೆ ನಮಸ್ಕಾರ. ಸಹಸ್ರ ಪಾದಾಕ್ಷಿ ಶಿರೋರು ಬಾಹುಂ ಅಂತ ವೇದ ಹೇಳುತ್ತೆ, ಪುರುಷ ಸೂಕ್ತ ಹೇಳುತ್ತೆ. ನಿನ್ನ ಸ್ವರೂಪವನ್ನು ನಾನು ವರ್ಣಿಸಬೇಕಾದ್ರೆ ನೀನು ಸಹಸ್ರಾರು ಬಾಹುಗಳಿಂದ ಪರಿಶೋಭನೀಯಳಾಗಿರ್ತಕ್ಕಂಥವಳಾಗಿರಬೇಕಾದ್ರೆ ಒಂದು ಕಡೆ 18 ಭುಜಗಳು, ಮತ್ತೊಂದು ಕಡೆ 4 ಭುಜಗಳು ಅಂತ ಯಾಕೆ ಹೇಳಲಾಗಿದೆ ತಾಯಿ? ಆಹಾ, ಆ ಜಗನ್ಮಾತೆಯು ತನ್ನ ಜಿಹ್ವೆಯಿಂದ ಅಭಿವ್ಯಕ್ತವಾಗಿರ್ತಕ್ಕಂತಹ ನಾನಾ ವೈಖರಿಗಳಿಂದ ಉತ್ತರವನ್ನು ಹೇಳ್ತಕ್ಕಂತಹ ರೀತಿ ಇದೆಯಲ್ಲ, ಅದನ್ನು ಕೇಳಿಸ್ಕೋಬೇಕು. ಯಾಕೆಂದರೆ ಅದೇನದು ಸ್ಪೆಷಾಲಿಟಿ ಏನು ಅನ್ನೋದನ್ನು ಕೇಳಿಸ್ಕೊಳ್ಬೇಕಾಗತ್ತೆ. ಪುರುಷ ಸೂಕ್ತದಲ್ಲಿದೆ ನೋಡಿ, ಏನಪ್ಪ ಅಂದರೆ, ಅಯ್ಯ ಮಗು, ಪ್ರಪಂಚದಲ್ಲಿರ್ತಕ್ಕಂತಹ ಎಲ್ಲ ಬಾಹುಗಳು ನನ್ನವೇ, ಸಕಲ ಭುಜಗಳೂ ನನ್ನವೇ ಅಲ್ವಾ? ಎಲ್ಲವೂ ದೇವರೇ ಅಂತಂದ ಮೇಲೆ ನಾನೇ ಬ್ರಹ್ಮ, ಎಲ್ಲವೂ ಅವನೇ ಅನ್ನೋದಾದ ಮೇಲೆ ಎಲ್ಲ ಭುಜಗಳು ನಂದೇ. ಸಹಸ್ರಬಾಹು ಎಲ್ಲ ಈ ಏನಂದರೆ ಎಲ್ಲ ಅಂದರೆ ಕಾರ್ಯನಿಮಿತ್ತವಾಗಿರ್ತಕ್ಕಂತಹ ಅಂಗವೇ ಭುಜಗಳು, ಕಾರ್ಯಸಾಧಕ ತತ್ವಗಳೇ ಬಾಹುಗಳು. ಯಾವ ಸಾಧನದಿಂದ ಕೆಲಸ ಮಾಡುತ್ತೋ ಅವೆಲ್ಲವೂ ಭುಜಗಳೇ. ಅಂದರೆ ಯಾವುದರಿಂದ ಕೆಲಸ ಮಾಡ್ತಾ ಇದೆಯೋ, ಕೆಲಸ ಆಗ್ತಾ ಇದೆಯವೆಲ್ಲ ಭುಜ ತಾನೇ ಕೆಲಸ ಮಾಡಲಿಕ್ಕೆ ಅದು ಹೊರತಕ್ಕಂಥದ್ದು. ನಾನು ಪ್ರಮುಖವಾಗಿ ಜಗತ್ತಿನ ಮಾನವರಿಗೆ 4 ಸಾಧನಾ ಮಾರ್ಗಗಳನ್ನು ನಾನು ಬೋಧನೆ ಮಾಡಿದ್ದೇನೆ. ಯಾವುದದು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಇವುಗಳಿಗೆ ಅನುಗುಣವಾಗಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತಕ್ಕಂಥ ಆಶ್ರಮಗಳನ್ನು ನಾನು ಹೇಳಿದ್ದೇನೆ. ಜಗತ್ ಎಂಬ ಧರ್ಮಾಧರ್ಮ ಸಂಗ್ರಾಮದಲ್ಲಿ ಧರ್ಮಕ್ಕೇ ಜಯ ಅಂತಕ್ಕಂತಹ ದಿವ್ಯ ಮಂತ್ರವನ್ನು ಹೊಂದಿ ಹೋರಾಡಬೇಕು ಅಂದರೆ ಆನೆಯ ಬಲ, ಶರೀರವೆಂಬ ರಥ, ಮನಸ್ಸೆಂಬ ಕುದುರೆ, ಇಂದ್ರಿಯಗಳೆಂಬ ಕಾಲಾಳುಗಳಿಂದ ಕೂಡಿರ್ತಕ್ಕಂಥ ಚದುರಂಗ, ಅಂದರೆ 4 ಪ್ರಮುಖ ಅಂಗಗಳು ಅಂತಕ್ಕಂಥ ಸೈನ್ಯವನ್ನು ನಾನು ಕೊಟ್ಟಿದ್ದೇನೆ. ಪಂಚಕರ್ಮೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು, ಪಂಚಪ್ರಾಣಶಕ್ತಿ, ಮನಸ್ಸು, ಬುದ್ಧಿ, ಅಹಂಕಾರ ಅಂತಕ್ಕಂತಹ 18 ತತ್ವಗಳನ್ನು ಕೊಟ್ಟಿದ್ದೇನೆ. ಈ 18 ನನಗೆ ಭುಜಗಳೇ. ಇವೆಲ್ಲವೂ ನನ್ನ ಪ್ರಜ್ಞೆಯ ಬೆಳಕಿನಲ್ಲಿ ವ್ಯವಹರಿಸಬೇಕು ಅಂತಕ್ಕಂಥದ್ದೇ ನಿಯಮ. ಅರ್ಥ ಆಯ್ತಲ್ವಾ? ಅಂದರೆ ಎಷ್ಟು ಸಹಸ್ರಬಾಹು ಆಗಲಿ, ಯಾಕೆ ಚತುರ್ಬಾಹು ಸಮನ್ವಿತ ಅಂತ ಹೇಳ್ತಾರೆ ಅಂತ ಇದು ಅಮ್ಮನವರೇ ಹೇಳ್ತಕ್ಕಂಥದ್ದು. ಬಾ ಅಂದರೆ ಬಯಕೆಗಳನ್ನು, ಆಹುಹು ಅಂದರೆ ಜಯಿಸಿ ಪ್ರಭುತ್ವವನ್ನು ಸಾಧಿಸೋದು ಅಂತಕ್ಕಂಥದ್ದರೆ ಬಾಹು ಅಂತಕ್ಕಂಥ ಅರ್ಥ. ಇಲ್ಲಿ ಜ್ಞಾನಂ ಧಾರಣತ್ವಾತ್ ಇತಿ ಧರ್ಮ ಅನ್ನೋ ಮಾತಿನ ಹಾಗೆ ಪ್ರಜ್ಞಾವಂತರಾಗಿರುವುದೇ ಪ್ರಜ್ಞಾನದ ಆರಾಧನೆ ಮತ್ತು ಜ್ಞಾನದ ಧಾರಣೆ ಅಂತ ಅರ್ಥ. ಇಲ್ಲಿ ಸಂಪತ್ತು ಅಂತಕ್ಕಂಥದ್ದು ನಿಜ, ಅದು ಶ್ರೇಷ್ಠವಾದ ಸಂಪತ್ತು ಯಾವುದು? ಜ್ಞಾನ. ಅದು ಭಗವಂತನೇ. ಇಂಗ್ಲೀಷ್ನಲ್ಲಿ ಮೀನಿಂಗ್ ಅಂತಾರೆ. ಮೀನ್ ಅಂದರೆ ಎಲ್ಲದಕ್ಕೂ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಅದು ಯಾವುದು? ಅದೇ ಪರಮಾತ್ಮ. ಸಕಲ ವಿಷಯಗಳು ಆ ತತ್ವಕ್ಕೆ ಹೊಂದಿಕೊಂಡಾಗ ಮಾತ್ರ ಆ ಶಬ್ದದ ವಿಷಯ ಅಥವಾ ವಾಕ್ಯದ ಅರ್ಥ ಅಂತೀವಿ, ಮೀನಿಂಗ್. ಇನ್ನು ಕಾಮನೆಗಳೆಲ್ಲ ಶ್ರೇಷ್ಠವಾಗಿರ್ತಕ್ಕಂಥ ಕಾಮನೆಯನ್ನು ವಿಶೇಷವಾದ ರಾಗ, ವಿರಾಗ, ತನ್ಮೂಲಕ ವೈರಾಗ್ಯ ಅಂತ ಹೇಳಿದ್ದಾರೆ. ಮುಂದೆ ಬರುತ್ತೆ ನೋಡಿ, ರಾಗ ಸ್ವರೂಪ ಪಾಷಾಢ್ಯಗಳು ಬರುತ್ತೆ. ಕ್ರೋಧಾಕಾರ ಕುಶೋಜ್ವಲ ಅಂದರೆ ಕಾಮನೆಗಳಿಗೊಂದು ವಿಶೇಷತೆ ಇರಬೇಕು. ಆ ವಿಶೇಷತೆಯೇ ಏನಪ್ಪ ಅಂತಂದರೆ ನಾನು ಯಾರು ಅಂತಕ್ಕಂತಹ
ಆತ್ಮಜ್ಞಾನದ ಅರಿವನ್ನು ಹೊಂದಿರತಕ್ಕಂಥದ್ದು. ಅದೇ ಜ್ಞಾನಯುಕ್ತವಾಗಿರ್ತಕ್ಕಂಥ ಧರ್ಮ, ಅದೇ ನಿಜವಾದ ಸಂಪತ್ತು, ಅದೇ ಶ್ರೇಷ್ಠವಾಗಿರ್ತಕ್ಕಂಥ ಆಸೆ. ಅದರ ಮೂಲಕವೇ ಮೋಕ್ಷ. ಮೋಕ್ಷ ಅಂದರೆ ಮೋಹದ ಕ್ಷಯ ಅಂತ. ಇಲ್ಲಿ ಏನಪ್ಪ ಅಂತಂದರೆ, ಈ 4 ಧರ್ಮಚತುಷ್ಟಯ ಇದೆಯಲ್ಲ, ಅಂದರೆ ಧರ್ಮಾರ್ಥ ಕಾಮ ಮೋಕ್ಷ, ಈ 4ರ ಮೂಲಕ ಆ 4 ಅಂದರೆ ಧರ್ಮಚತುಷ್ಟಯದ ಮೂಲಕ ಭಗವತಿಯ ಶಕ್ತಿ ಎಂಬ ಚತುರಂಗ ಬಲದ ಪ್ರಯೋಜನ ಸಾಧಿಸ್ತಕ್ಕಂತಹ ಕೈಗಳಲ್ಲಿರ್ತಕ್ಕಂಥ ಶಕ್ತಿಯೂ ಆ ಭಗವತಿಯೇ ಆಗಿದ್ದಾಳೆ ಅಂತಕ್ಕಂಥದ್ದೇ ಸಾರಾಂಶ. ಅಂದರೆ ನಾವು ಈ ನಾಮದ ಮೂಲಕ ಏನು ತಿಳ್ಕೊಬೋದು, ಶ್ರೀನಾಮದ ಮೂಲಕ ಅಂತಂದರೆ, ಸೃಷ್ಟಿ ಸ್ಥಿತಿ ಲಯ ಮತ್ತು ಇವುಗಳಿಗೆ ಅತೀತವಾಗಿರ್ತಕ್ಕಂಥ ಶಕ್ತಿಯ ಅನುಸಂಧಾನದಿಂದ ಜೀವನ ಸಾರ್ಥಕ್ಯವನ್ನು ಕಾಣಬೇಕು ಅಂತಕ್ಕಂಥದ್ದೇ ಅದೇ ಶ್ರೀದೇವಿಯ ಸೇವೆ. ಈ ರೀತಿಯಲ್ಲಿ ವಿಶ್ವವಂದಿಲಾಗಿರ್ತಕ್ಕಂಥ ದೇವಿಗೆ ನಮ್ಮ ಸಾಷ್ಟಾಂಗ ಪ್ರಣಾಮಗಳು ಅಂತಕ್ಕಂಥದ್ದೇ ಈ ಒಂದು ಚತುರ್ಬಾಹು ಸಮನ್ವಿತ ಅನ್ನೋ ನಾಮಕ್ಕೆ ತಾತ್ಪರ್ಯವಾಗಿದೆ. ಶ್ರೀ ಜಗದಂಬಾರ್ಪಣಮಸ್ತು.